ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ದೇವಸ್ಥಾನ ಅನ್ನೋದಕ್ಕಿಂತ ಒಂದು ಮನೆಯಲ್ಲೇ ಹಲವಾರು ದೇವತೆಗಳನ್ನು ಇಟ್ಕೊಂಡು ಒಂದೇ ಸಮ್ಮುಖದಲ್ಲಿ ಪೂಜೆ ನಡೆಸ್ತಾ ಬಂದಿದ್ದಾರೆ. ಯಾವ ದೇವರುಗಳು ಅಂತ ಹೇಳಿದರೆ ಸವದತ್ತಿ ರೇಣುಕಾ ಯಲ್ಲಮ್ಮ, ಮಳಲಿ ಮಹಾಲಕ್ಷ್ಮಿ, ಕಾಲಭೈರವೇಶ್ವರ, ಶ್ರೀ ಉಚ್ಚಂಗಿ ದುರ್ಗಾ ಪರಮೇಶ್ವರಿ, ಈ ಥರ ದೇವತೆಗಳನ್ನು ಒಂದೇ ಸಮ್ಮುಖದಲ್ಲಿಟ್ಟು ಪ್ರತಿನಿತ್ಯ ಪೂಜೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಅದೇ ಥರ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ವಿಶೇಷವಾಗಿ ಪೂಜೆ ಇತ್ತು. ಭಕ್ತಾದಿಗಳು ಹಾಗೆ ಸೇರಿದ್ರು. ದೇವರುಗಳನ್ನ ಒಂದೇ ಸಮ್ಮುಖದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದರೆ, ಇಷ್ಟು ದೇವತೆಗಳೆಲ್ಲ ಒಂದೇ ಪರಿವಾರದವರಂತೆ, ಪರಿವಾರ ದೇವತೆಗಳಂತೆ. ಹಾಗಾಗಿ ಒಂದೇ ಕಡೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹಿಂದೆ ಒಂದು ದಿವಸ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಯಲ್ಲಮ್ಮ ಮತ್ತು ಜಮದಗ್ನಿ ಕಲ್ಯಾಣೋತ್ಸವ ಅಂತ ಹೇಳ್ಬಿಟ್ಟು. ಅದ್ರ ವಿಶೇಷತೆ ಏನು ಹೇಳಿದರೆ, ಒಂದು 10-15 ಈ ಥರ ಹಳ್ಳಿಗಳಿಂದ ಎಲ್ಲ ದೇವತೆಗಳನ್ನ ಒಂದೇ ಕಡೆ ಕರೆಸ್ಬಿಟ್ಟು ಆ ದೇವತೆಗಳ ಸಮ್ಮುಖದಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಭಕ್ತಾದಿಗಳು ಸೇರಿರುತ್ತೆ. ಇದ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡೋವಂಥ, ಪ್ರತಿನಿತ್ಯ ಪೂಜೆ ಮಾಡೋವಂಥ ಗುರುಗಳಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಗುರುಗಳಿಗೆ ನಮಸ್ತೆ. ದೇವ್ರು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದೀರಾ, ವಿಶೇಷವಾಗಿ ಪೂಜೆ ನಡೆಸಿದ್ದೀರಾ. ಇವತ್ತು ತುಂಬ ಖುಷಿ ಅನಿಸುತ್ತೆ. ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ. ಪ್ರತಿ ಅಮಾವಾಸ್ಯೆ ಇವತ್ತು ಅದ್ರ ಬಗ್ಗೆ ಇವತ್ತಿನ ವಿಶೇಷದ ಬಗ್ಗೆ ಹೇಳಿ ಗುರುಗಳು. ಅಮಾವಾಸ್ಯೆ ಆದ್ರಿಂದ ದೇವಿಗೆ ಎಲ್ಲ ಭಕ್ತರು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಬಳೆ ಅಲಂಕಾರ ಮಾಡಿಸಿದ್ದಾರೆ. ಇದು ಮೂಲ ಸ್ಥಾನ ಎಲ್ಲಿಂದ ಬಂದಿದೆ? ಸವದತ್ತಿ ರೇಣುಕಾ ಯಲ್ಲಮ್ಮ. ಇನ್ನು ಬೇರೆ ದೇವ್ರಗಳ ಬಗ್ಗೆ ವಿಶೇಷ? ಮಳಲಿ ಮಹಾಲಕ್ಷ್ಮಿ, ಕಾಲಭೈರವೇಶ್ವರ, ಶ್ರೀ ಉಚ್ಚಂಗಿ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ದಾವಣಗೆರೆ ಹತ್ರ ಇದೆ. ಪರಿವಾರ ದೇವರುಗಳು ಇವರೆಲ್ಲ. ಪ್ರಧಾನ ದೇವರು ರೇಣುಕಾ. ಇದು ವಂಶ ಪರಂಪರೆಯಾಗಿ ಬಂದಿದ್ಯಾ ಅಥವಾ ಪರಂಪರೆಯಲ್ಲಿ ಏನು ಬರಲಿಲ್ಲ? ನನಗೆ ತಾಯಿ ಒಂದು ಬಂದಿತ್ತು. 15 ವರ್ಷ ಆಯ್ತು. ನೀವು ಅವಾಗಿಂದ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಮತ್ತೆ ಯಾವ ವಾರ ಪೂಜೆ ಇರುತ್ತೆ ವಿಶೇಷವಾಗಿ? ದಿನ ಯಥಾಸ್ಥಿ ಪೂಜೆ ಇರುತ್ತೆ. ಪ್ರತಿ ದಿವಸ ಇರುತ್ತೆ ಪೂಜೆ ಇರುತ್ತೆ. ವಿಶೇಷ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ. ಈ ಜಾತ್ರೆಗಳು, ಉತ್ಸವಗಳು ತರ ಏನಾದ್ರು? 2 ವರ್ಷಕ್ಕೊಂದ್ಸಲ ಕಲ್ಯಾಣೋತ್ಸವ ಅಂತ ಹೇಳಿ ಸುಮಾರು 15 ಹಳ್ಳಿ ದೇವತೆಗಳೆಲ್ಲ ಸೇರಿಸಿ ಬಹಳ ತುಂಬಾ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಭಕ್ತರು ಸೇರಿ ಮಾಡ್ತಾರೆ. ಇಲ್ಲೇ ನಡೆಸಿದ್ವಿ, ನೋಡಿದ್ವಿ, ಎಲ್ಲರೂ ಚೆನ್ನಾಗಿ ಬಂದಿತ್ತು. ಸರಿ ಗುರುಗಳೇ, ಅವತ್ತು 16 ಹಳ್ಳಿಗಳ ದೇವರುಗಳು ಕರೆದ್ಬಿಟ್ಟು ಜಾತ್ರೆ ಮಾಡಿದ್ರಲ್ವಾ, ಅದ್ರ ವಿಶೇಷತೆ ಏನಂತ ಹೇಳ್ಬೋದಾ? ಜಮದಗ್ನಿ ಮಹರ್ಷಿಗಳು ಕಾರ್ತಿವೀರಾರ್ಜುನ ಅನ್ನೋ ರಾಕ್ಷಸನಿಂದ ಸಂಹಾರ ಆಗಿರ್ತಾರೆ, ಅಸುರನಿಂದ ಸಂಹಾರ ಆಗಿರ್ತಾರೆ. ಕಾಮಧೇನು ಕೊಡ್ಲಿಲ್ಲ ಅಂತ ಹೇಳಿ ಅವನು 21 ಸತಿ ಬಿಲ್ಲನ್ನ ಪ್ರಹಾರ ಮಾಡಿ ಅವರನ್ನ ಸಂಹಾರ. ಆಗ ರೇಣುಕಾದೇವಿ ಪರಶುರಾಮ ದೇವ್ರನ್ನ ಕರೆದು ಕಾರ್ತಿವೀರಾರ್ಜುನ ಸಂಹಾರ ಮಾಡಿ ಅವನಲ್ಲಿರೋ ವೃತ್ತಿ ಸಂಜೀವಿನ ಅಂತಂದು ಜಮದಗ್ನಿ ಮಹರ್ಷಿಗಳ ನಿನ್ ತಂದೆನ ನಾನು ಬದುಕಿಸಿದ್ರೆ ನಾನು ಮತ್ತೆ ಮರುಮುತ್ತೈದೆ ಆಗಿ ಅವ್ರ ಜೊತೆ ಬಾಳ್ತೀನಿ ಅಂತ ಹೇಳಿ ಅಮ್ಮ ಆದೇಶ ಮಾಡ್ತಾರೆ. ಅದಕ್ಕೋಸ್ಕರ ಆದೇಶದಂತೆ ಆ ಹಸುರನ್ನ ಕೊಂದು ಪರಶುರಾಮ ದೇವರು ವೃತ್ತಿ ಸಂಜೀವಿನ ಜಮದಗ್ನಿ ಮಹರ್ಷಿಗಳನ್ನ ಜೀವಂತಗೊಳಿಸ್ತಾರೆ. ಆ ಜೀವಂತ ಆದಾಗ ಮತ್ತೆ ಪುನರ್ ಅವರಿಗೆ ಮಂಗಲ್ಧಾರಣೆ ಆಗುತ್ತೆ. ಯಾಕೆ ವಿಧವೆ ಆಗ್ತಾಳೆ ಅಮ್ಮ. ಡಿಸೆಂಬರ್ ಹುಣ್ಣಿಮೆಯಲ್ಲಿ 3 ತಿಂಗಳು ವಿಧವೆ ಇರ್ತಾಳೆ. ಡಿಸೆಂಬರ್ ಪ್ರತಿ ವರ್ಷ ಡಿಸೆಂಬರ್ ಹುಣ್ಣಿಮೆಯಿಂದ ಚೈತ್ರ ಮಾಸ ಹುಣ್ಣಿಮೆವರೆಗೂ ವಿಧವೆ. ಆನಂತರ ಅಮ್ಮ ಮುತ್ತೈದೆ ಆಗೋದು. ಆ ನಡುವೆ ನಾವು ಕಲ್ಯಾಣೋತ್ಸವ ಅಮ್ಮನ ಮಾಡಿ. ಇದೇ ವಿಶೇಷ. ಸರಿ ಗುರುಗಳು, ನೀವೇನಾದ್ರೂ ಮಾತಾಡ್ತೀರಾ? ಮಾತಾಡಿ. ಏನಿಲ್ಲ, ಗುರುಗಳು ಮಾತಾಡಿದ್ದಾರೆ. ನೀವು ಅವ್ರ ಜೊತೆ ತುಂಬಾ ವರ್ಷದಿಂದ? ಮನೆ ದೇವರು ರೇಣುಕಾ ಯಲ್ಲಮ್ಮ, ವೀರಭದ್ರ ಸ್ವಾಮಿ, ಮಾತಂಗಿಯಮ್ಮ ಮನೆ ದೇವರು. ನಾವು ಪ್ರತಿ ಮಂಗಳವಾರ, ಶುಕ್ರವಾರ ಅಮ್ಮನಿಗೆ ಸೇವೆ ಸಲ್ಲಿಸ್ತಾ ಇರ್ತೀವಿ. ನಮ್ಮ ಗುರುಗಳು ಇವರು ಹೇಗೆ ನಮಗೆ ಮಾರ್ಗದರ್ಶನ ತೋರಿಸ್ತಾರೆ, ಹಾಗಾಗಿ ಅದರಿಂದಲೇ ನಾವು ನಡ್ಕೊಂಡು ಇದುವರೆಗೂ ನಾವು ಮನೆದೇವ್ರ ಪೂಜೆ, ಯಾವುದೇ ಒಂದು ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆಯಲ್ಲೂ ನಾವು ಪ್ರತಿ ದಿನಲ್ಲೂ, ವಾರದ ದಿನಲ್ಲೂ ನಾವು ಪೂಜೆ ಪುರಸ್ಕಾರ ನಮ್ಗೆ ಶ್ರೇಷ್ಠವಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ. ಆ ತಾಯಿಯಿಂದಲೇ ನಾವು ಒಳ್ಳೇದಾಗಿರೋದು. ಆ ತಾಯಿ ನಮಗೆ ನಾವು ಒಳ್ಳೇದು. ನೀವೇನಾದ್ರೂ ಯಾರಾದ್ರೂ ಮಾತಾಡ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಮಾತಾಡಿ. ಇವರು ಜೋಗಮ್ಮರು, ಇವರು ಮಾತಾಡಿ ಅಮ್ಮ.
ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? ತುಂಬ ವರ್ಷದಿಂದ ಇಲ್ಲಿ ಬರ್ತಾ? ಒಂದು 2 ವರ್ಷದಿಂದ ಬರ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗಿದೆ ತಾಯಿ ದಯೆಯಿಂದ. ಎಲ್ಲ ಒಳ್ಳೇದಾಗಿದೆ. ಗುರುಗಳು ಏನಾರ ಹೇಳ್ಕೊಂಡ್ರೆ ಕಷ್ಟನ, ಅದಕ್ಕೆ ಹೀಗೀಗೆ ಅಂತ ದೇವ್ರ ಮೂಲಕ ಬರವಣಿಗೆ ಶಾಸ್ತ್ರ ಆಗುತ್ತೆ ಶುಕ್ರವಾರ ಮಂಗಳವಾರ. ಉಚ್ಚಂಗಿ ಕಾಳಿಕಾ ದುರ್ಗ ಪರಮೇಶ್ವರಿ ಅಮ್ಮನವರು ಕಳಸ ಬರವಣಿಗೆ ಮಾಡ್ತಾರೆ. ಆ ಕಳಸ ಬರವಣಿಗೆ ಮೂಲಕ ಭಕ್ತಾದಿಗಳ ಕಷ್ಟ ಸುಖನ ಕೇಳ್ಬೋದು. ಈಗ ಅನ್ನದಾನ ಎಲ್ಲ ಇದ್ರೆ ಭಕ್ತಾದಿಗಳೆಲ್ಲ ಸಹಾಯ ಮಾಡಬಹುದು, ಮಾಡ್ತಿದ್ದಾರೆ ತಾಯಿ ಆಶೀರ್ವಾದ. ಆಮೇಲೆ ಲಲಿತಾ ಪಾರಾಯಣ ಇವತ್ತು ಆಯ್ತು. ಅಮಾವಾಸ್ಯೆ ಟೈಮಲ್ಲಿ ಮಾಡಿ. ಇವತ್ತು ಎಷ್ಟು ಗಂಟೆಯಿಂದ ಪೂಜೆ ಎಲ್ಲ? 4:30 ಬೆಳಗ್ಗೆಯಿಂದಲೂ ಹೋಮ ಅಭಿಷೇಕ ಎಲ್ಲ ಇತ್ತು. ಇವಾಗ ಮಹಾಮಂಗಳಾರತಿ ಪೂಜೆ ಅನ್ನದಾನ ಪ್ರಸಾದ ಎಲ್ಲ ಇದೆ. ಕ್ಷತ್ರಿಯರನ್ನು ಮಣಿಸಲು ಬಂದ ವೈಶಾಖ ಮಾಸದ ಶುಭದಾತೆ, ಸಂಕಷ್ಟಗಳ ಅಳಿಸುವ ಮಾತೆ ಜಮದಗ್ನಿಯ ಸತಿ ವಂದಿಸುವೆ. 14 ಯೋಗಿನಿ ರೂಪದಿ ಬಂದ 16 ಲೋಕದ ದೇವತೆಯೇ. ಭಾಗ್ಯವ ನೀಡಮ್ಮ. 21 ದಿನ ಜಳಕವ ಮಾಡಿ ಶುಕ್ರವಾರದಿ ಪೂಜಿಸುವೆ. ಶಾಕಿನಿ ಡಾಕಿನಿ ಭೂತ ಪ್ರೇತಗಳ ಸಿಂಹ ಸ್ವಪ್ನನಿ ಶ್ರೀಲಲಿತೆ, ಜಗದಾಂಬಿಕೆ ಜಗನ್ಮಾತೆ ಸರ್ವದಾತಿನಿ ಜಗಜನನಿ. ಪಾಪ ಕರ್ಮಗಳ ಕಳೆಯುವ ದೇವಿ ಶ್ರೀ ರೇಣುಕಾಂಬೆ ಶರಣೆಂದೇ, ಗ್ರಹಣ ಕಾಲದಲ್ಲಿ ಬಾಧೆ ಕಳೆಯುವ ಶ್ರೀ ಆದಿಶಕ್ತಿಗೆ ಜಯ ತಂದೆ.
ಮುಕ್ತಿಯ ಪಾಲಿಸಿ ಅನುದಿನ ಅನುಗ್ರಹ ನೀಡಮ್ಮ. ಸವದತ್ತಿ ಕ್ಷೇತ್ರದ ವರ ಶುಭದಾತೆ ಅಭಯವ ನೀಡು ಪ್ರಾರ್ಥಿಸುವೆ. ಮಕರ ಸಂಕ್ರಮಣ ಕೈ ಬೀಸಿಹುದು ಬಾರಮ್ಮ ದೇವಿ ನಮ್ಮನೆಗೆ. ಶುಕ್ಲ ಪಕ್ಷದ ಬಿದಿಗೆ ತಿಥಿಯಲ್ಲಿ ವರಗಳ ನೀಡು ಹರುಷದಲ್ಲಿ. ನಾದ ಸ್ವರದಲ್ಲಿ ನಿನ್ನ ಸ್ತುತಿಸುವೆ ಝೇಂಕಾರ ಕೇಳುತ್ತ ಬಾದೇವಿ. ಮಂಗಳ ವಾದ್ಯದಿ ಮಂಗಳ ಹಾಡುವೆ ಮಂಗಳ ರೂಪಿಣಿ ಬಾತಾಯಿ. ಮಲ್ಲಿ ಮಲ್ಲಿಗೆಯ ಸುರಭಿ ಸಂಪಿಗೆಯ ಜಾಜಿ ಜವನದ ಪೀಠವಿದೆ. ಭಕ್ತಿಯ ಸುದೆಯೋ ಅಲೆ ಅಲೆಯಾಗಿ ನಾಮಾವಳಿಯ ಸ್ತುತಿಸುತ್ತಿದೆ. ಕೈಲಾಸದೊಡತಿ ಜಮದಗ್ನಿಯ ಸತಿ ಮುಂಜಾನೆ ವೇಳೆಗೆ ದಯ ಮಾಡು. ಅಂದದ ಚಂದದ ಸವದತ್ತಿಯಿಂದ ಭಕ್ತರಿಗೆಲ್ಲ ವರ ನೀಡು.
ಮನಸ್ಸಿನ ರಂಗು ಮೂಡಿದೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ ಎಲ್ಲೆಲ್ಲೂ ತಳಿರು ತೋರಣ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ भारतीय